ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 204ನೆಯ ತಿರುನಾಮ ಸಂಧಿಮಾನ್. ನಾವು ಹಲವು ತಿರುನಾಮಗಳ ಕಥೆಯಲ್ಲಿ ನಾಥಮುನಿಗಳ ಮಹಿಮೆಯನ್ನು ಕೇಳಿದ್ದೇವೆ. ಅವರು ಮಹಾನ್ ಯೋಗಿಯಾಗಿದ್ದರು. ರಾಮಾನುಜಾಚಾರ್ಯರು ಜನಿಸಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಜಗತ್ತಿನಾದ್ಯಂತ ಹರಡುತ್ತಾರೆ ಎಂದು ನಾಥಮುನಿಗಳು ಮೊದಲೇ ಹೇಳಿದ್ದರು. ನಾಥಮುನಿಗಳು ಪರಮಪದಕ್ಕೆ ಸೇರುವ ಮೊದಲು ರಾಮಾನುಜಾಚಾರ್ಯರಿಗಾಗಿ ಒಂದು ವಿಶೇಷ ಸಂದೇಶವನ್ನು ಬಿಟ್ಟು ಹೋದರು. ಅದು ಹೀಗಿತ್ತು: ಕುಲಪಡಿಯಿಲ್ ಮಳೆ ಪೊಳಿಂದಾಲ್ ಕುರುವಿ ಕುಡಿಕ್ಕುಂ, ವೀರಾಣத்தில் ಮಳೆ ಪೊಳಿಂದಾಲ್ ನಾಡೆಲ್ಲಾಂ ವಳೆಯುಂ. ಇದರ ಅರ್ಥ, ಹಸುವಿನ ಕಾಲಿನ ಗುರುತಿನಲ್ಲಿ ಮಳೆ ನೀರು ನಿಂತರೆ ಅದು ಒಂದು ಗುಬ್ಬಚ್ಚಿಯ ದಾಹವನ್ನು ಮಾತ್ರ ನೀಗಿಸುತ್ತದೆ. ಆದರೆ ದೊಡ್ಡ ಕೆರೆಯಲ್ಲಿ ಮಳೆ ನೀರು ಸಂಗ್ರಹವಾದರೆ ಇಡೀ ನಾಡಿಗೆ ಸಮೃದ್ಧಿಯುಂಟಾಗುತ್ತದೆ. ಆ ಗೂಢ ಸಂದೇಶವನ್ನು ನಾಥಮುನಿಗಳು ಉಯ್ಯಕ್ಕೊಂಡರವರಿಗೆ ನೀಡಿದರು. ನಂತರ ಅದು ಮನಕ್ಕಾಳ್ ನಂಬಿ, ಆಳವಂದಾರ್ ಮತ್ತು ಪೆರಿಯ ನಂಬಿಯವರ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ತಲುಪಿತು. ಆದರೆ ಅದರ ನಿಜವಾದ ಅರ್ಥ ಯಾರಿಗೂ ತಿಳಿದಿರಲಿಲ್ಲ. ಕೊನೆಗೆ ಪೆರಿಯ ನಂಬಿಯವರು ಆ ಸಂದೇಶವನ್ನು ರಾಮಾನುಜಾಚಾರ್ಯರಿಗೆ ತಿಳಿಸಿದಾಗ ಅವರು ಸಂತೋಷದಿಂದ "ಅಡಿಯೇನ್ ಇದರ ಅರ್ಥವನ್ನು ತಿಳಿದುಕೊಂಡೆ" ಎಂದರು. ರಾಮಾನುಜಾಚಾರ್ಯರು ಆ ಸಂದೇಶದ ಅರ್ಥವನ್ನು ಅರಿತುಕೊಂಡರು. ಅದರಲ್ಲಿರುವ ಮಳೆ ನೀರು ಎಂದರೆ ಭಗವಂತನನ್ನು ಸೇರುವ ದಿವ್ಯ ಜ್ಞಾನ. ಹಸುವಿನ ಕಾಲಿನ ಗುರುತು ಎಂದರೆ ರಾಮಾನುಜಾಚಾರ್ಯರಿಗಿಂತ ಮೊದಲಿದ್ದ ಆಚಾರ್ಯರು. ಅವರು ಈ ಮಹತ್ತರ ಜ್ಞಾನವನ್ನು ಎಲ್ಲರಿಗೂ ಬೋಧಿಸುತ್ತಿರಲಿಲ್ಲ. ಯಾರಿಗೆ ಬೋಧಿಸಬೇಕು ಎಂದು ನಿರ್ಧರಿಸುವ ಮೊದಲು ಅವರ ಕುಲ, ಜಾತಿ, ಲಿಂಗ ಮುಂತಾದ ವಿಷಯಗಳನ್ನು ಪರಿಗಣಿಸುತ್ತಿದ್ದರು. ಆದ್ದರಿಂದ ಈ ಜ್ಞಾನ ಕೆಲವೇ ಜನರಿಗೆ ಮಾತ್ರ ತಲುಪುತ್ತಿತ್ತು. ಆದರೆ ನಾಥಮುನಿಗಳು ರಾಮಾನುಜಾಚಾರ್ಯರನ್ನು ದೊಡ್ಡ ಕೆರೆಗೆ ಹೋಲಿಸಿದ್ದರು. ದೊಡ್ಡ ಕೆರೆಯಲ್ಲಿ ನೀರು ಸಂಗ್ರಹವಾಗಿ ಎಲ್ಲರಿಗೂ ಉಪಯೋಗವಾಗುವಂತೆ ಮೋಕ್ಷವನ್ನು ಪಡೆಯಬೇಕೆಂಬ ಆಸೆ ಇರುವ ಎಲ್ಲರಿಗೂ, ಅವರು ಯಾವ ಜಾತಿ, ಮತ ಅಥವಾ ಲಿಂಗದವರೇ ಆಗಿರಲಿ, ಈ ದಿವ್ಯ ಜ್ಞಾನವನ್ನು ತಲುಪಿಸಬೇಕು ಎಂಬುದು ನಾಥಮುನಿಗಳ ಆಸೆಯಾಗಿತ್ತು. ಈ ಆದೇಶವನ್ನು ನೆರವೇರಿಸಲು ರಾಮಾನುಜಾಚಾರ್ಯರು ಕಟ್ಟಮನ್ನಾರ್ಕೋಯಿಲ್ ಬಳಿ ಇರುವ ವೀರನಾರಾಯಣ ಕೆರೆಯ ಬಳಿ ಹೋದರು. ಅಲ್ಲಿ ಆ ಕೆರೆಯಿಂದ 74 ಕಾಲುವೆಗಳ ಮೂಲಕ ನೀರು ಎಲ್ಲ ಕಡೆ ಹರಿಯುವುದನ್ನು ಗಮನಿಸಿದರು. ಆಗ ನಾಥಮುನಿಗಳ ಸಂದೇಶದ ಪೂರ್ಣ ಅರ್ಥ ಅವರಿಗೆ ಸ್ಪಷ್ಟವಾಯಿತು. ಅವರು 74 ಸಿಂಹಾಸನಾಧಿಪತಿಗಳನ್ನು ನೇಮಿಸಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಹೆಚ್ಚಿನ ಜನರಿಗೆ ಬೋಧಿಸುವ ಜವಾಬ್ದಾರಿಯನ್ನು ನೀಡಿದರು. ಇಂದಿಗೂ ಈ 74 ಸಿಂಹಾಸನಾಧಿಪತಿಗಳ ಪರಂಪರೆಯ ಮೂಲಕವೇ ವಿಶಿಷ್ಟಾದ್ವೈತ ಸಿದ್ಧಾಂತವು ಮುಂದುವರಿಯುತ್ತಿದೆ. ಪ್ರತಿಯೊಬ್ಬ ಸಿಂಹಾಸನಾಧಿಪತಿಗೂ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ನೀಡಿ ರಾಮಾನುಜಾಚಾರ್ಯರು ನರಸಿಂಹ ಭಗವಂತನ ಒಂದು ತಿರುನಾಮ ಸಂಧಿಮಾನ್. ಅವರು ತಮ್ಮ ಭಕ್ತರನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಎಂದಿಗೂ ಕೈಬಿಡುವುದಿಲ್ಲ. ಭಗವಂತನನ್ನು ಸೇರುವ ಮಾರ್ಗವನ್ನು ತಿಳಿಯಲು ಅನೇಕ ಭಕ್ತರು ನಿಮ್ಮ ಬಳಿಗೆ ಬರುತ್ತಾರೆ. ಅವರ ಜಾತಿ, ಮತ, ಲಿಂಗ ಅಥವಾ ಬೇರೆ ಯಾವುದೇ ವಿಷಯವನ್ನು ನೋಡಿ ಭೇದ ಭಾವ ಮಾಡಬೇಡಿ. ಎಲ್ಲರಿಗೂ ಸಮಾನವಾಗಿ ಈ ದಿವ್ಯ ಜ್ಞಾನವನ್ನು ಬೋಧಿಸಿ, ಯಾರನ್ನೂ ಕೈಬಿಡಬೇಡಿ ಎಂದು ಹೇಳಿದರು. ಸಂಧಿಮಾನ್ ಎಂದರೆ ತನ್ನ ಭಕ್ತರೊಂದಿಗೆ ಸದಾ ಒಂದಾಗಿರುವವನು ಮತ್ತು ಅವರನ್ನು ಎಂದಿಗೂ ಕೈಬಿಡದವನು ಎಂದು ಅರ್ಥ. ನಾವು ಪ್ರತಿದಿನ ಸಂಧಿಮತೇ ನಮಃ ಎಂದು ಜಪಿಸಿದರೆ ನರಸಿಂಹ ಭಗವಂತನು ನಮ್ಮನ್ನು ಸದಾ ತನ್ನೊಂದಿಗೆ ಇರಿಸಿಕೊಂಡು ಎಂದಿಗೂ ಕೈಬಿಡುವುದಿಲ್ಲ. ಶ್ರೀಮತೆ ರಾಮಾನುಜಾಯ ನಮಃ.